ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸಿ ಸಮಾನತೆ ಸಾಧಿಸೋಣ. ರಾಜೀವ್ ಗೌಡ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ತ್ಯಾಗ, ಬಲಿದಾನ ಹಾಗೂ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರ ಆದರ್ಶಗಳನ್ನು ಇಂದಿನ ಪೀಳಿಗೆ ಪಾಲಿಸುವ ಮೂಲಕ ಮುಂದಿನ ಸಂತತಿಗೆ ಉತ್ತಮ ಉದಾಹರಣೆಯಾಗಬೇಕೆಂದು ಶಿಡ್ಲಘಟ್ಟ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಹೇಳಿದ್ದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರು ಕಂಡಿದ್ದ ಭಾರತದ ಕನಸನ್ನು ನನಸು ಮಾಡಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದರು. ಭಾರತವು ಹಳ್ಳಿಗಳಿಂದ ಹಾಗೂ ರೈತರಿಂದ ಕೂಡಿರುವ ದೇಶವಾಗಿದ್ದು, ರೈತರು, ವ್ಯಾಪಾರಸ್ಥರು ಸೇರಿದಂತೆ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುವುದೇ ನಿಜವಾದ ಸ್ವಾತಂತ್ರ್ಯದ ಆಶಯವಾಗಿದೆ ಎಂದು ಹೇಳಿದರು. ಇನ್ನು ರೈತರ ಮಕ್ಕಳಾಗಲಿ, ಬಡವರ ಮಕ್ಕಳಾಗಲಿ ಅಥವಾ ಶ್ರೀಮಂತರ ಮಕ್ಕಳಾಗಲಿ ಪ್ರತಿಯೊಬ್ಬರೂ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಸಮಾನ ಅವಕಾಶಗಳು ದೊರೆಯಬೇಕು. ಜಾತಿ ವರ್ಗದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಮುನ್ನಡೆದಾಗ ಮಾತ್ರ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ರಾಜೀವ್ ಗೌಡ ತಿಳಿಸಿದರು. ಇನ್ನು 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶಕ್ಕಾಗಿ ಉತ್ತಮ ಕಾರ್ಯಗಳನ್ನು ಮಾಡುವ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಕೈಗೊಳ್ಳಬೇಕು. ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ಗಾಂಧೀಜಿಯವರು ಕಂಡಿದ್ದ ಉತ್ತಮ ರಾಷ್ಟ್ರ ಹಾಗೂ ರಾಮರಾಜ್ಯದ ಕನಸನ್ನು ನನಸು ಮಾಡಬೇಕೆಂದು ಕರೆ ನೀಡಿದರು. ಇನ್ನು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಏಕತೆ ಮತ್ತು ಸಮಾನತೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ರಾಜೀವ್ ಗೌಡ ತಿಳಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಲ್ರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಮಹಾನುಭಾವರು ತಮ್ಮ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ, ತಮ್ಮ ಜೀವವನ್ನು ಕೂಡ ಮುಡುಪಾಗಿಟ್ಟಿದ್ದಾರೆ. ಅವರ ಒಂದು ಆದರ್ಶಗಳನ್ನ ನಾವೆಲ್ಲರೂ ಕೂಡ ಇವತ್ತು ಪಾಲನೆ ಮಾಡಿಕೊಂಡು ನಾವು ಮುಂದಿನ ಸಂತತಿಗೆ ಎಲ್ಲರೂ ಕೂಡ ನಾವೊಂದು ಉದಾಹರಣೆಯಾಗಿ ಇರಬೇಕು. ನಾವು ಕೂಡ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಗಾಂಧೀಜಿಯವರ ಕನಸು ಏನು ಅಂತಂದರೆ, ಇವತ್ತು ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿರುವಂಥ ಒಂದು ದೇಶ, ರೈತರಿಂದ ಕೂಡಿರುವಂಥ ಒಂದು ದೇಶ. ಎಲ್ಲ ಏನು ಇವತ್ತು ರೈತಾಪಿ ವರ್ಗ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಎಲ್ಲ ಜನಾಂಗನೂ ಒಟ್ಟುಗೂಡಿಸಿ ತಗೊಂಡೋಗುವಂಥದ್ದೇ ಒಂದು ಸ್ವಾತಂತ್ರ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾನತೆ. ಮತ್ತು ಇವತ್ತು ಗಾಂಧೀಜಿಯವರ ಕನಸು ಏನಂದರೆ, ಪ್ರತಿಯೊಬ್ಬ ಎಲ್ಲ ರೈತರ ಮಕ್ಕಳಿರ್ಬೋದು, ಬಡವ್ರ ಮಕ್ಕಳಿರ್ಬೋದು, ಶ್ರೀಮಂತರ ಮಕ್ಕಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ಸಮಾನರಾಗಿರಬೇಕು, ಆರ್ಥಿಕವಾಗಿ ಸಮಾನರಾಗಿರಬೇಕು. ಎಲ್ಲ ವಿಭಾಗದಲ್ಲೂ ಕೂಡ ನಾವೆಲ್ಲರೂ ಒಂದೇ, ಎಲ್ಲ ಜಾತಿಗಳು ಕೂಡ ಒಂದೇ. ಅಂದರೆ ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ಆವಾಗಲೇ ನಾವೊಂದು ಅಭಿವೃದ್ಧಿ ಕಾಣಕ್ಕಾಗತ್ತೆ ಅನ್ನೋ ಒಂದು ಕನಸು ಕಂಡಿದ್ರು. ಅವರ ಕನಸು ನನಸು ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿ ಇವತ್ತೆಲ್ಲರೂ ನಾವು ಪಣ ತೊಡಬೇಕು. ಏನಪ್ಪ ಅಂತಂದರೆ, ನಮ್ಮ ದೇಶಕ್ಕೋಸ್ಕರ ನಾನಿಲ್ಲಿ ಹುಟ್ಟಿದ್ದೀನಿ, ನಮ್ಮ ದೇಶಕ್ಕೋಸ್ಕರ ಏನಾದರೂ ಆಗಲಿ ಒಳ್ಳೆಯದನ್ನು ಮಾಡೇ ನಾನು ನನ್ನ ಜೀವವನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಇವತ್ತು ನಾವೆಲ್ಲರೂ ಕೂಡ ಡಿಸೈಡ್ ಮಾಡಿದ್ದೆ. ಆದರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ಅವ್ರು ಏನು ಕಂಡಿದ್ರು, ಒಂದು ರಾಮರಾಜ್ಯ ಆಗಬೇಕು, ಒಂದು ಒಳ್ಳೆಯ ದೇಶ ಆಗಬೇಕು ಅನ್ನೋ ಒಂದು ಏನು ಕನ್ಸ್ಕೊಂಡಿದ್ರು, ಆ ಕನಸು ನನಸಾಗುತ್ತೆ ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಹಾಗಾಗಿ ಅವರ ಆದರ್ಶಗಳನ್ನ ನಾವೆಲ್ಲರೂ ಪಾಲನೆ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೊರತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ನಮ್ಮ ರಾಜೀವ್ ಗೌಡ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಎಲ್ರಿಗೂ ಶುಭಾಶಯ ತಿಳಿಸ್ತಾ, ಸ್ವಾತಂತ್ರ್ಯ ಹೋರಾಟಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದರೇ ಆದಂಥ ಸಂಬಂಧ ಇದೆ. ಯಾಕೆಂದರೆ ಇವತ್ತು ಈ ಒಂದು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು
ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಚೇರಿಗಳು ಸಹ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡುವಂಥ ನೈತಿಕ ಹಕ್ಕು ಏನನ್ನು ಹೊಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇಡೀ ದೇಶದಲ್ಲಿ ಆಚರಣೆ ಮಾಡ್ತೇವೆ. ಒಂದು ಕಡೆ ಸ್ವಾತಂತ್ರ್ಯನ ವಿಜೃಂಭಣೆಯಲ್ಲಿ ಆಚರಣೆ ಮಾಡೋದು ಸಂತಸ ಒಂದು ಕಡೆ ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ನೋವು ಒಂದು ಕಡೆ ವ್ಯಕ್ತಪಡಿಸ್ತಾರೆ. ಕಾಳೆಲ್ಲ ಬಂದಿದ್ದು ನಿಜವಾದ ಸ್ವಾತಂತ್ರ್ಯ ಇವತ್ತು ಇಂದಿಗೂ ಬಂದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾತ್ರ ಮುಂದುವರೆದಂಥ ಸಂದರ್ಭದಲ್ಲಿ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಕೋಮು ಗಲಭೆಗಳಿಂದ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ದೇಶದ ಮಧ್ಯೆ ಮತ್ತು ಜನರ ಮಧ್ಯೆ ಜಾತಿ ಮತ್ತು ವಿಷ ಬೀಜ ಬಿಟ್ಟು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕೋಮು ಗಲಭೆ ಒಂದು ಕಡೆ ಇದೆ. ಇನ್ನೊಂದು ಕಡೆ ತನ್ನ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಗೋಲಿಬಾರ್ ಮಾಡಿ ಈ ಥರ ಹಲವಾರು ಖಂಡನೆ ರೀತಿ ಇಡೀ ದೇಶ ನಡ್ಕೊಳ್ತಿದೆ. ಹಾಗಾಗಿ ನಿಜವಾದ ಸ್ವಾತಂತ್ರ್ಯ ಈ ದೇಶಕ್ಕೆ ಇನ್ನೂ ಬಂದಿಲ್ಲ ಈ ಮೂಲಕ ಹೇಳಿಕೆ ಮಾಡ್ತಿದ್ವಿ. ಅದ್ರ ಜೊತೆ ಹಲವಾರು ಮುಖಂಡರು ಮಾತಾಡೋದಿದೆ. ಇಷ್ಟು ಮಾತಾಡೋ ಅವಕಾಶ ಕೊಡುವಂಥ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ. ಕಾಂಗ್ರೆಸ್ ಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ತಪ್ಪದೆ ಆಚರಣೆ ಬರ್ತಾ ಇದೆ. ಈ ಆಚರಣೆ ಪ್ರಮುಖ ಏನಂದರೆ ಎಷ್ಟೋ ಜನ ಪ್ರಾಣದಾನ ಬಲಿದಾನ ಆದಮೇಲೆ ನಮ್ಮ ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಎಲ್ರಿಗೂ ಸಿಕ್ಕಿದೆ. ಅಂಬೇಡ್ಕರ್ ಸಿದ್ಧಾಂತಗಳಿಗೂ ಅಂತ ಇದಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು.